ಪ್ರೀತಿಯಲ್ಲಿ ನನ್ನ ಸೋದರ ಸೋದರಿಯರೇ ಮತ್ತು ಎಲ್ಲ ದೇವಜನರಿಗೂ ನಾನು ಮಾಡುವ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಏಕೆಂದರೆ ದೇವರು ನಮಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ದೇಶದ ಸ್ವಾತಂತ್ರ್ಯವಲ್ಲ, ಆಧ್ಯಾತ್ಮಿಕವಾದಂಥ ಒಂದು ಸ್ವಾತಂತ್ರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇದು ಬಹುಮುಖ್ಯವಾದಂಥ ವಿಷಯವಾಗಿದೆ ಎಂದು ನಾವು ತಿಳಿದುಕೊಳ್ಳುವಾಗ ನಮ್ಮ ಜೀವನದಲ್ಲಿ ಸ್ವಾತಂತ್ರ್ಯ ಎಂದರೆ ಏನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಸ್ವತಂತ್ರರಾದ ಕಾರಣ ನಮ್ಮನ್ನು ಜವಾಬ್ದಾರಿ ಜಾಸ್ತಿಯಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಒಗ್ಗಟ್ಟಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ದೇಶವನ್ನು ಕಟ್ಟಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಗಲಾತ್ಯರ ಪುಸ್ತಕ 5ನೇ ಅಧ್ಯಾಯ 1ನೇ ವಚನವಾಗಿದೆ. ಆ ವಚನವು ಈ ರೀತಿಯಾಗಿ ನಮಗೆ ಹೇಳುತ್ತದೆ, ನಾವು ಮುಕ್ತ ಸ್ವಾತಂತ್ರ್ಯದಿಂದ ಬಾಳಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದರು. ಅದರಿಂದ ದೃಢವಾಗಿರಿ, ಗುಲಾಮಗಿರಿಯ ನೊಗಕ್ಕೆ ಪುನಃ ಕೊರಳನ್ನು ಒಡ್ಡದಿರಿ ಎಂಬುದಾಗಿ ದೇವರು ನಮಗೆ ಈ ವಾಕ್ಯವನ್ನು ಸ್ಪಷ್ಟಪಡಿಸಿದ್ದಾರೆ. ಏತಕ್ಕಾಗಿ ಈ ವಾಕ್ಯ ಈ ದಿನ ಹೇಳಿದ್ದೇನೆಂದರೆ, ಈ ದಿನ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ದಿನವಾಗಿದೆ. ಇದು ನಾವು ತಿಳಿದುಕೊಳ್ಳಬೇಕು. ಯೇಸು ನಮಗೆ ಕೊಟ್ಟಂಥ ಒಂದು ಸ್ವಾತಂತ್ರ್ಯವಾಗಿದೆ. ಯಾವುದರಿಂದ ಸ್ವಾತಂತ್ರ್ಯ? ಅತ್ಯಂತ ದೊಡ್ಡ ದೇಶದ ಸ್ವಾತಂತ್ರ್ಯದ ಜೊತೆಗೆ ಪಾಪ, ಭಯ, ದ್ವೇಷ, ಗುಲಾಮಗಿರಿಯಿಂದಲೂ ನಾವು ಮುಕ್ತರಾಗಿದ್ದೇವೆ. ಆ ಸ್ವಾತಂತ್ರ್ಯವನ್ನು ನಾವು ಜವಾಬ್ದಾರಿಯಿಂದ ಬಳಸೋಣ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ನಮ್ಮೊಂದಿಗಿದ್ದಾರೆ. ನಾವು ಮತ್ತು ಪಾಪದ ನೊಗಕ್ಕೆ ನಾವು ಮತ್ತೆ ಕೊರಳೊಡ್ಡಬಾರದು. ಅದರಿಂದ ನಾವು ಸ್ವತಂತ್ರರಾಗಿದ್ದೇವೆ. ಯೇಸು ಕ್ರಿಸ್ತರು ಆ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರು ಎಲ್ಲರನ್ನೂ ಆಶೀರ್ವದಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಆಮೇನ್.